ಮೊದಲನೆಯ ಪ್ರಶ್ನೆ, ಶಾಂಪೂವನ್ನು ಕಂಡುಹಿಡಿದ ಮೊಟ್ಟಮೊದಲ ದೇಶ ಯಾವುದು? ಎ ನಮ್ಮ ಭಾರತ, ಬಿ ಜಪಾನ್ನಲ್ಲಿ, ಸಿ ಅಮೆರಿಕಾದಲ್ಲಿ, ಡಿ ರಷ್ಯಾ ದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದಲ್ಲಿ. ಇನ್ನು ಎರಡನೆಯ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಯಾವ ಆಹಾರ ತುಂಬಾ ಉತ್ತಮ? ಎ ಓಟ್ಸ್, ಬಿ ರಾಗಿ, ಸಿ ಚಪಾತಿ, ಡಿ ಜೋಳ ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓಟ್ಸ್ ತಿನ್ನುವುದರಿಂದ. ಮೂರನೆಯ ಪ್ರಶ್ನೆ, ಒಂದು ವರ್ಷದವರೆಗೂ ಆಹಾರ ಸೇವಿಸದೆ ಹಾಗೆ ಜೀವಿಸುವಂತ ಏಕೈಕ ಪ್ರಾಣಿ ಯಾವುದು? ಎ ಕಪ್ಪೆ, ಬಿ ಚೇಳು, ಸಿ ಹಾವು, ಡಿ ಮೀನುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳು. ಇನ್ನು ನಾಲ್ಕನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಹೆಚ್ಚಾಗಿ ಮಾತನಾಡುವ ಏಕೈಕ ಭಾಷೆ ಯಾವುದು? ಎ ಇಂಗ್ಲಿಷ್, ಬಿ ಹಿಂದಿ, ಸಿ ಕನ್ನಡ, ಡಿ ಉರ್ದು ಭಾಷೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲಿಷ್ ಅನ್ನ. ಐದನೆಯ ಪ್ರಶ್ನೆ, ಯಾವ ಜೀವಿ ಕಡಿಮೆ ಕಾಲ ವಿಶ್ರಾಂತಿಯನ್ನ ಪಡೆಯುತ್ತದೆ? ಎ ಇರುವೆ, ಬಿ ಕಪ್ಪೆ, ಸಿ ಮೀನುಗಳು, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ. ಇನ್ನು ಆರನೆಯ ಪ್ರಶ್ನೆ, ತೂಕ ಹೆಚ್ಚಾಗಲು ನಾವು ಏನನ್ನ ಸೇವನೆ ಮಾಡಬೇಕು? ಎ ಆರೆಂಜ್, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಆಪಲ್ ಅನ್ನ ಆಗಾಗ ತಿನ್ನಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಬಾಳೆಹಣ್ಣು. ಇನ್ನು ಏಳನೆಯ ಪ್ರಶ್ನೆ, ಯಾವ ಪ್ರಾಣಿಯ ಮೂತ್ರ ತುಂಬಾ ಪವಿತ್ರ ಎಂದು ಗುರುತಿಸಲಾಗಿದೆ? ಎ ಗೋಮೂತ್ರ, ಬಿ ಮೇಕೆಯ ಮೂತ್ರ, ಸಿ ಎಮ್ಮೆಯ ಮೂತ್ರ, ಡಿ ಕುರಿಯ ಮೂತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಮೂತ್ರವನ್ನು ತುಂಬಾ ಪವಿತ್ರವೆಂದು ಗುರುತಿಸಲಾಗಿದೆ. ಎಂಟನೆಯ ಪ್ರಶ್ನೆ, ತಮಿಳುನಾಡಿನ ರಾಜಧಾನಿ ಯಾವುದು? ಎ ಚೆನ್ನೈ, ಬಿ ಹೈದರಾಬಾದ್, ಸಿ ನಮ್ಮ ಬೆಂಗಳೂರು, ಡಿ ಜೈಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ. ಇನ್ನು ಒಂಬತ್ತನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಒಟ್ಟು ಎಷ್ಟು ಭಾಷೆಗಳನ್ನು ಮಾತನಾಡುತ್ತಾರೆ? ಎ 1,000, ಬಿ 8,660, ಸಿ 7,100, ಡಿ 9,500. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 7,100. ಹತ್ತನೆಯ ಪ್ರಶ್ನೆ, ಗಾಂಧೀಜಿ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು? ಎ ಗುಜರಾತ್, ಬಿ ಬಿಹಾರ್, ಸಿ ಕೇರಳ, ಡಿ ಅಸ್ಸಾಂನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ರಾಜ್ಯದಲ್ಲಿ ಜನಿಸಿದರು. 11ನೆಯ ಪ್ರಶ್ನೆ, ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ ಭಗತ್ ಸಿಂಗ್, ಬಿ ಜವಾಹರ್ಲಾಲ್ ನೆಹರು, ಸಿ ಮಹಾತ್ಮ ಗಾಂಧೀಜಿ, ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಬೇಡ್ಕರ್. 12ನೆಯ ಪ್ರಶ್ನೆ, ವಿಮಾನದಲ್ಲಿ ಯಾವ ಹಣ್ಣನ್ನ ನಿಷೇಧ ಮಾಡಲಾಗಿದೆ? ಎ ತೆಂಗಿನಕಾಯಿ, ಬಿ ಸಪೋಟ ಹಣ್ಣು, ಸಿ ಆರೆಂಜ್, ಡಿ ಮಾವಿನ ಹಣ್ಣನ್ನ.
ತೆಂಗಿನಕಾಯಿ. ಇನ್ನು 13ನೆಯ ಪ್ರಶ್ನೆ. ಈ ವಾರ ಹುಟ್ಟಿದ ಮಕ್ಕಳು ಹುಟ್ಟಿದ್ದೆಲ್ಲ ಚಿನ್ನ, ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಎ ಶುಕ್ರವಾರ, ಬಿ ಬುಧವಾರ, ಸಿ ಶನಿವಾರ, ಡಿ ಗುರುವಾರದಂದು ಜನಿಸಿದ ಮಕ್ಕಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರವಾರ. ಇನ್ನು 14ನೆಯ ಪ್ರಶ್ನೆ. ಮನುಷ್ಯನ ಅತಿದೊಡ್ಡ ಶತ್ರು ಎಂದು ಯಾವುದನ್ನು ಕರೆಯುತ್ತಾರೆ? ಎ ನಾಯಿ, ಬಿ ಸೊಳ್ಳೆ, ಸಿ ಕಪ್ಪೆ, ಡಿ ಹಾವುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೊಳ್ಳೆಯನ್ನ ಅತಿದೊಡ್ಡ ಶತ್ರು ಎಂದು ಕರೆಯಲಾಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ. ಧ್ವಜಗಳಲ್ಲಿ ಯಾವ ಬಣ್ಣ ಹೆಚ್ಚಾಗಿ ಕಂಡುಬರುತ್ತದೆ? ಎ ಕೇಸರಿ ಬಣ್ಣ, ಬಿ ಕೆಂಪು ಬಣ್ಣ, ಸಿ ಕಪ್ಪು ಬಣ್ಣ, ಡಿ ನೀಲಿಯ ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣ. ವೀಕ್ಷಕರ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.